ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಭವ್ಯ ಗೌಡ. ನಾನು ಒಂದು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ನಾನು ಒಂದು ಅಪಾರ್ಟ್ಮೆಂಟಲ್ಲಿದ್ದೆ, ಶಿವ ಹೆರಿಟೇಜ್ ಅಂತ ಒಂದು ಅಪಾರ್ಟ್ಮೆಂಟಲ್ಲಿದ್ದೆ, ಒಂದು 5 ವರ್ಷ ಇದ್ದೆ ಅಂತ ಹೇಳಿದೆ. ಹೌದು, ಅದೇ ಜಾಗದಲ್ಲಿ ಅದೇ ಕಾಂಪ್ಲೆಕ್ಸ್ ಒಳಗಡೆ ಒಂದು ಸೆಕೆಂಡ್ ಫ್ಲೋರಲ್ಲಿ ಒಂದು ಶೀಟ್ದು ಒಂದು ಬಿಲ್ಡಿಂಗ್ ಇತ್ತು. ಅಲ್ಲಿ ನಾನು ಒಂದು ಮೇಕಪ್ ಅಕಾಡೆಮಿನ ನಾನು ಮಾಡ್ಕೊಂಡಿದ್ದೆ. ನಾನು ಬಂದು ಮೇಕಪ್ ಆರ್ಟಿಸ್ಟು. ಮೇಕಪ್ ಅಕಾಡೆಮಿನ ಮಾಡ್ಕೊಂಡಿದ್ದೆ. ಹೇಳಬೇಕು ಅಂದರೆ ಫಸ್ಟು ನಾನು ಸ್ಟಾರ್ಟ್ ಮಾಡಿದಾಗ ಈ ಥರ ಇರಲಿಲ್ಲ. ಒಂದು 6-7 ಪಾರ್ಟಿಷಿಯನ್ ಇತ್ತು. ಅದು ಒಂಥರ ಎಲ್ಲ ಫೋಮಲ್ಲಿ ಮಾಡಿದರು. ತುಂಬ ನೋಡೋಕ್ಕೆ ಹಾರ್ಡಾಗಿತ್ತು. ನಾನು ನನಗೆ ಅದನ್ನೆಲ್ಲ ತೆಗೆದು ನನಗೆ ಯಾವ ಥರ ಬೇಕೋ ಆ ಥರ ನಾನು ಮಾಡಿಕೊಂಡು ಈ ಥರ ಒಂದು ಬ್ಯೂಟಿಫುಲ್ ಆಗಿರೋ ಅಂಥದ್ದು ಒಂದು ಮೇಕಪ್ ಅಕಾಡೆಮಿನ ಮಾಡ್ಕೊಂಡಿದ್ದೆ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ನಾನು ಅಕಾಡೆಮಿ ಮಾಡಿಕೊಂಡು ನಾನು ತುಂಬ ಚೆನ್ನಾಗಿ, ಅಂದರೆ ತುಂಬ ಒಳಗಡೆ ಇತ್ತು. ನಾನು ತುಂಬ ಚೆನ್ನಾಗಿ ಒಂದು ಒಳ್ಳೆ ಪ್ರಮೋಷನ್ನ ಮಾಡಿಕೊಂಡು ನನಗೆ ಒಳ್ಳೆ ಸ್ಟೂಡೆಂಟ್ಸ್ ಬರ್ತಾಯಿದ್ರು. ಈ ಒಂದು ಜಾಗದಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಬಂದು ತುಂಬ ಜನ ಸ್ಟೂಡೆಂಟ್ಸು ಮೇಕಪ್ ಆರ್ಟಿಸ್ಟ್ ಆಗಿ ಹೋಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ತುಂಬ ಜನ ಹೆಣ್ಮಕ್ಳುಗಳು ಇಲ್ಲೇ ಒಂದು ಜಾಗದಲ್ಲಿ ಕಲಿತು ಮೇಕಪ್ ಅನ್ನೋದನ್ನು ಕಲಿತು ತುಂಬ ಜನ ಅವ್ರದ್ದೇ ಆದಂಥ ಒಂದು ಜೀವನನ ಕಟ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಪ್ಲಸ್ ನಾನು ಕೂಡ ಅವ್ರ ಜೊತೆ ನನ್ನದೇ ಆದಂಥ ಒಂದು ಜೀವನನ ಕಟ್ಕೊಂಡು ಈ ಒಂದು ಜಾಗದಲ್ಲಿ ನಾನು ಒಂದು ಒಳ್ಳೆಯ ಹೆಸರು ಮಾಡಿಕೊಂಡು ಆಚೆ ಬಂದಿದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಇದೆ. ನಾನು ಅದ್ರ ಜೊತೆಗೆ ನಾನು ತುಂಬ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀನಿ ಅನ್ನೋ ಖುಷಿ, ನಾನು ಅದನ್ನು ಎದೆ ತಟ್ಕೊಂಡು ಹೇಳ್ತೀನಿ. ಯಾರದೇ ಸಪೋರ್ಟ್ ಇಲ್ಲದೆ ನಾವು ಚಿಕ್ಕದಾಗಲಿ ದೊಡ್ಡದಾಗಲಿ ಹಳೇದಾಗಲಿ ಹೊಸದಾಗಲಿ ಯಾರ್ದು ಸಪೋರ್ಟ್ ಇಲ್ಲದೆ ನಾವೇ ಒಂದು ಅಚೀವ್ಮೆಂಟ್ ಮಾಡಿದಾಗ ಅದ್ರ ಖುಷಿನೇ ಬೇರೆ ಥರ ಇರುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಆ ಖುಷಿ ನನಗೆ ತುಂಬಾ ಇದೆ. ನಾನು ತುಂಬ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀನಿ. ಈ ಒಂದು ಜಾಗದಲ್ಲಿ ನಾನಿದ್ದೆ, ಒಂದು 14 ಬ್ಯಾಚ್ ಮಾಡಿದ್ದೀನಿ. 14 ಬ್ಯಾಚಲ್ಲಿ ನಾನೊಂದು ಒಳ್ಳೆ ಹೆಸರನ್ನ ತೊಗೊಂಡಿದ್ದೀನಿ. ನನಗೆ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಜಾಗ ಹಳೇದಾಗಿರ್ಬೋದು, ಆದರೆ ನಾನು ಅಲ್ಲಿ ಅದಕ್ಕೆ ಕೊಟ್ಟಿದ್ದಂಥ ಕಳೆ ಆಗಿರ್ಬೋದು, ಅದು ಒಂಥರ ನಾನು ದೇವಸ್ಥಾನ ಅನ್ನೋ ಥರ ಅದನ್ನು ಟ್ರೀಟ್ ಮಾಡ್ತಾಯಿದ್ದೆ. ಮಕ್ಕಳು ಸ್ಕೂಲನ್ನು ಯಾವ ಥರ ಬರ್ತಾರೆ ಅದೇ ಥರ ಸ್ಕೂಲ್ ಅನ್ನೋ ಥರ ನಾನು ಮಾಡ್ತಾಯಿದ್ದೆ. ಪ್ರತಿದಿನ ಈ ಒಂದು ಜಾಗಕ್ಕೆ ಹೋಗಿ ನಾನು ಕೂತ್ಕೊಂಡು ಏನೇ ಬೇಜಾರಾದ್ರೂ ಹೋಗಿ ಕೂತ್ಕೊಂಡು ನಾನು ಎದ್ದು ಬರ್ತಾಯಿದ್ದೆ. ಈ ಒಂದು ಜಾಗದಲ್ಲಿ ಒಂಥರ ಪಾಸಿಟಿವ್ ವೈಬ್ರೇಷನ್ ಅಂತಾರಲ್ಲ, ಅದು ತುಂಬ ಪಾಸಿಟಿವ್ ಆಗಿರ್ತಾಯಿತ್ತು. ನಾನು ತುಂಬ ಎನರ್ಜಿಟಿಕ್ ಆಗಿರ್ತಾಯಿದ್ದೆ. ಈ ಒಂದು ಜಾಗ ಬಂದು ಸೆಕೆಂಡ್ ಫ್ಲೋರಲ್ಲಿದ್ದಿದ್ದು. ಸೀರಿಯಸ್ಸಾಗಿ ನಾನು ಈ ಒಂದು ಜಾಗದಿಂದ ಕೊನೆಯದಾಗಿ ಜನವರಿ 22ನೇ ತಾರೀಕು 2025ನೇ ಇಸ್ವಿನಲ್ಲಿ ಈ ಒಂದು ಜಾಗನ ಖಾಲಿ ಮಾಡೋಂಥದ್ದು ಟೈಮ್ ಬಂತು ನನಗೆ. ಯಾಕಂದರೆ ನಾವು ಬಾಡಿಗೆಯವರು, ನಾವು ಒಂದೇ ಕಡೆ ಇರಬೇಕು ಅನ್ನೋದೇನಿರಲ್ಲ ಅಲ್ವಾ. ಅದೇ ಥರ ನಾವು ಬಾಡಿಗೆಯವರು ಆಗಿರೋದ್ರಿಂದ ಓಕೆ, ಎಷ್ಟು ದಿನ ಇತ್ತು ಅಷ್ಟು ದಿನ ನಡೀತು. ತುಂಬ ಜನ ಒಂದು ಜೀವನನ ಕಟ್ಕೊಂಡಿದ್ದಾರೆ. ಆ ಒಂದು ಜಾಗದಲ್ಲಿ ನನಗೂ ಕೂಡ ಒಂದು ಒಳ್ಳೆಯ ಹೆಸರು ಸಿಕ್ಕಿದೆ ಅನ್ನೋದು ಒಂದು ಖುಷಿಯಾಗಿದೆ. ಬಿಕಾಸ್ ಆ ಜಾಗದಲ್ಲೆಲ್ಲ ಅಲ್ಲಿ ನಾನು ಮಾಡ್ಕೊಂಡಿದ್ದಂಥ ಒಂದು ಆಫೀಸಲ್ಲಿ, ಒಂದು ಮೇಕಪ್ ಅಕಾಡೆಮಿನಲ್ಲಿ ನಾನಿವತ್ತು ಯಾರು ಅಂತ ಹೇಳಿಬಿಟ್ಟು ಗುರುತಿಸೋ ಥರ ನಾನು ಬೆಳೆದು ಆಚೆ ಬಂದಿದ್ದೀನಿ ಅನ್ನೋ ಖುಷಿ ನನಗೆ ತುಂಬಾ ಇದೆ. ನಾನು ಯಾರೋ ಒಂದು ಬ್ರ್ಯಾಂಡ್ ಪ್ರಮೋಟರ್ ಆಗಿ ವರ್ಕ್ ಮಾಡ್ತಾ ಇದ್ದೋಳು, ಇವತ್ತು ನಾನೇ ಸ್ವತಃ ಒಂದು ಬಿಸ್ನೆಸ್ನ ಮಾಡಿಕೊಂಡು ಕರ್ನಾಟಕದ ಮೂಲೆ ಮೂಲೆಯಿಂದ ಹೆಣ್ಮಕ್ಳುಗಳು ಬಂದು ನನ್ನ ಹತ್ರ ಕಲಿತಾ ಇದ್ದಾರೆ. ಅವ್ರದ್ದೇ ಆದಂಥ ಒಂದು ಜೀವನನ ಕಟ್ಕೊಂಡಿದ್ದಾರೆ. ನಿಜವಾಗ್ಲೂ ಸೀರಿಯಸ್ಸಾಗಿ ನನಗೆ ತುಂಬ ಖುಷಿ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ. ನೋಡಿ, ಇದು ಫೈನಲಾಗಿ ನಾನು ಲಾಸ್ಟ್ ಡೇ ಅದನ್ನೆಲ್ಲ ನಾನೇ ತುಂಬ ಇಂಟೀರಿಯರ್ ಎಲ್ಲ ನಾನು ಮಾಡಿಸ್ಕೊಂಡಿದ್ದೆ. ಅದು ಏನಿದೆ ಆ ಥರ ಇದೆ ಜಾಗ. ಇದು ತೆಗೆಯೋದಕ್ಕಾಗಿಲ್ಲ ಕೆಲವೊಂದನ್ನು, ಎಷ್ಟು ತೆಗಿಯೋದಕ್ಕಾಯಿತು ಅಷ್ಟನ್ನು ನಾನು ತೆಕ್ಕೊಂಡೆ. ಯಾಕಂದರೆ ನಾನು ಇನ್ನೊಂದು ಕಡೆ ಮಾಡಬೇಕು ಮತ್ತು ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಲ್ಲ ಅಲ್ಲ. ಏನೆಲ್ಲ ಇತ್ತು ಆ ಒಂದು ಜಾಗದಲ್ಲಿ ಅದನ್ನೆಲ್ಲ ತೊಗೊಂಡೆ. ಕೆಲವೊಂದು ಫ್ಲೋರ್ ಮ್ಯಾಟು, ವಾಲ್ಪೇಪರು ಅದನ್ನೆಲ್ಲ ಯಾವುದನ್ನು ತೆಗಿಯೋದಕ್ಕಾಗಲ್ಲ ಅಲ್ವಾ. ಬಿಕಾಸ್ ಅದೆಲ್ಲ ತೆಗೆದ್ರೂ ನಮಗೇನು ಯೂಸ್ ಆಗೋಲ್ಲ. ಹಾಗಾಗಿ ನಂದು ಏನಿತ್ತು ಅದನ್ನೆಲ್ಲ ತೊಗೊಂಡೆ. ಫೈನಲಾಗಿ ನಾನಂತೂ ಒಂದು ಚಿಕ್ಕದು ಒಂದು ಸ್ಟುಡಿಯೋನ ಮಾಡ್ಕೊಂಡಿದ್ದೀನಿ. ಮತ್ತು
ಅದಂತೂ ಇನ್ನು ಬ್ಯೂಟಿಫುಲ್ ಆಗಿದೆ, ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ, ಬ್ಯೂಟಿಫುಲ್ ಆಗಿದೆ ಅಂತ ಹೇಳೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಯಾರ್ದು ಸಪೋರ್ಟ್ ತೊಗೊಳ್ದೆ, ಯಾರ್ದು ಐಡಿಯಾ ಇಲ್ಲದೆ ನನ್ನ ಒಂದು ಇದರಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಸ್ವಾಭಿಮಾನದಿಂದ ಬದುಕಬೇಕು ಎಲ್ಲ ಹೆಣ್ಮಕ್ಳುಗಳು ಅನ್ನೋದನ್ನು ನಾನು ತುಂಬ ಹೇಳ್ತೀನಿ. ಯಾರ ಮೇಲೂ ಜೀವನದಲ್ಲಿ ಡಿಪೆಂಡ್ ಆಗಬಾರ್ದು. ಒಬ್ಬರ ಮೇಲೂ ಕೂಡ ಡಿಪೆಂಡ್ ಆದರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಜೀವನನ ನಾವು ಸಾಗಿಸೋದು. ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ಲದೆ ನಾವು ಬದುಕಿದಾಗ ನಾವು ಏನು ಬೇಕಾದರೂ ಜೀವನದಲ್ಲಿ ಅಚೀವ್ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ನೋಡಿ ಫೈನಲಾಗಿ ನಾನೆಷ್ಟು ಗಿಡಗಳೆಲ್ಲ ಇಟ್ಕೊಂಡಿದ್ದೆ ಅಂದರೆ, ಆ ಒಂದು ಜಾಗ ಹಳೇದಾಗಿತ್ತಲ್ವ, ಒಂಥರ ಬರೋಂಥವ್ರಿಗೆ ಒಂಥರ ಅಟ್ರ್ಯಾಕ್ಟಿವ್ ಆಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಿಡ ಎಲ್ಲ ಇಟ್ಕೊಂಡಿದ್ದೆ. ಫೈನಲಾಗಿ ನಾನು ಜನವರಿ 22ನೇ ತಾರೀಕು 2025ರಲ್ಲಿ ನಾನು ಆ ಒಂದು ಜಾಗದಿಂದ ಆಚೆ ಹೋಗ್ತಾಯಿದ್ದೀನಿ. ಜೊತೆಗೆ ಆಚೆ ಬರ್ತಾಯಿದ್ದೀನಿ. ಮತ್ತು ಇನ್ನೂ ಒಂದು ಬ್ಯೂಟಿಫುಲ್ ಆಗಿರೋ ಅಂಥದ್ದು ಒಂದು ಚಿಕ್ಕದು ಒಂದು ಮೇಕಪ್ ಸ್ಟುಡಿಯೋನ ಮಾಡ್ಕೊಂಡಿದ್ದೀನಿ. ಆ ಒಂದು ಜಾಗನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಯಾರೆಲ್ಲ ಈ ಒಂದು ವೀಡಿಯೋಸ್ನ ನೋಡ್ತಾ ಇರ್ಬೋದು. ಈ ಒಂದು ಜಾಗ, ನಾನು ಅಲ್ಲಿ ಟೂ ವೀಲರ್ ನಿಲ್ಲಿಸ್ತಾ ಇದ್ದೆ, ನಾನು ಅಲ್ಲಿ ಓಡಾಡ್ತಾ ಇದ್ದೆ, ಅಲ್ಲಿ ಇರೋಂಥ ಹಲಸಿನ ಮರದಲ್ಲಿ ಹಲಸಿನ ತಿಂತಾ ಇದ್ದೆ, ಈ ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಈ ವಿಡಿಯೋಸು ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನೋಡ್ತಾ ಇದ್ದೀರಾ ಗೈಸ್, ಈ ಒಂದು ಜಾಗ ಇದು ವಾಶ್ರೂಮ್ಗೆ ಹೋಗ್ತಾ ಇದ್ದಿದ್ದಂಥ ಜಾಗ ಗೈಸ್. ಏನಿದೆ ಅದನ್ನು ನಾನು ರಿಯಲ್ ಫ್ಯಾಕ್ಟ್ ನಾನು ತೋರಿಸ್ತಾ ಇದ್ದೀನಿ. ಎವ್ರಿ ಡೇ ಈ ಥರ ಒಂದು ಜಾಗನ ನಾನು ಕ್ಲೀನ್ ಮಾಡ್ತಾಯಿದ್ದೆ. ಹಂಗಿದ್ದಿದ್ದನ್ನು ನಾನು ಕ್ಲೀನ್ ಮಾಡಿಕೊಂಡು, ಅದೇ ಹೇಳ್ತಾರಲ್ಲ, ಒಂದು ಸ್ಕೂಲು ಮಕ್ಕಳು ಬರ್ತಾರೆ, ಅದನ್ನು ನಾನು ಒಂದು ದೇವಸ್ಥಾನ ಅನ್ನೋ ಥರ ನೋಡಿಕೊಂಡು ಇಟ್ಕೊಂಡಿದ್ದೆ. ಫೈನಲಾಗಿ ಲಾಸ್ಟಿಗೆ ನಾನು ಒಂದು ಜಾಗ ಬಿಟ್ಟು ಬರಬೇಕಾದ್ರೆ ಈ ಒಂದು ಸಿಚುವೇಷನಲ್ಲಿತ್ತು. ನಾನು ಫಸ್ಟು ಯಾವ ಥರ ಇತ್ತು ಅನ್ನೋದನ್ನು ಅಂದರೆ ಇಲ್ಲಿನ ಫೋಮಲ್ಲಿ ಪಾರ್ಟಿಷನ್ ಇದ್ದಿದ್ದು ವೀಡಿಯೋಸ್ ತೊಗೊಂಡಿಲ್ಲ. ಯಾಕಂದರೆ ಆವಾಗ ನಾನು ಈ ಥರ ಖಾಲಿ ಮಾಡ್ತೀನಿ ಅಂತ ಗೊತ್ತಿಲ್ಲ. ಮತ್ತು ಈ ಥರ ಒಂದು ಯೂಟ್ಯೂಬಲ್ಲಿ ಒಂದು ವ್ಲಾಗ್ ಮಾಡ್ತೀನಿ ಅಂತ ಗೊತ್ತಿಲ್ಲಲ್ಲ, ಹಾಗಾಗಿ ತೊಗೊಂಡಿಲ್ಲ. ಆವಾಗ 2021ನಲ್ಲಿ ನಾನು ಈ ಒಂದು ಜಾಗದಲ್ಲಿ ಮೇಕಪ್ ಸ್ಟುಡಿಯೋ ಮಾಡಿದ್ದು.